ಅಪ್ಪ ಇವತ್ತು ನನ್ಗಂತೂ ಒಳ್ಳೆ ಲಾಟ್ರಿ ಹೊಡೆದಂಗೆ ಆಯ್ತು. ಹೌದಾ? ಮತ್ತೆ ಬಾ ಈ ಚೇರಿಗೆ ಬಿಟ್ಟು ಮತ್ತೆ ಒಂದು ಟೇಬಲ್ ತಗೊಂಬರೋಣ. ಇರಿ ಏನೋ ಲಾಟ್ರಿ ಅಂತೀರಿ, ಚೇರು ಟೇಬಲ್ ಏನ್ರ? ನಮ್ ಟೈಮ್ ಇಲ್ಲ, ಒಂದು ಟೇಬಲ್ ತಗೋಬೇಕು, ನಿಮಗೆ ಬೇಕು ಅಂದ್ರೆ ಹಂಗೆ ಕೂತ್ರೆ ಅಲ್ಲೇ ಫಾಸ್ಟ್ ಆಗಿ ಗುರು ಬಾಗುರು. ಅದು ಏನ್ ಪ್ರೈಸ್, ಏನ್ ಆಫರ್, ಏನ್ ಕೇಳೋದಾ ಸರ್? ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತಾ ಇದೀರಾ ಸರ್. ಎಲ್ಲರೂ ಫುಲ್ ಕ್ಯಾಶ್ ಹೋಗ್ಬೇಕಾದ್ರೆ ಕಷ್ಟ ಅಲ್ಲ ಸರ್. EMI ಆಪ್ಷನ್ ಇದೇನಾರು ಇದೆಯಾ ಸರ್ ನಿಮ್ಮ ಹತ್ರ? ಬಜಾಜ್ ಫೈನಾನ್ಸ್ ಇದೆ ಸರ್, ಬಜಾಜ್ ಫೈನಾನ್ಸ್ ಮಾಡ್ಕೊಡ್ತೀವಿ. EMI ಆಪ್ಷನ್ ಇರೋದು ಸ್ನೇಹಿತರೆ. ಅಷ್ಟೇ ಅಲ್ಲ ಸರ್, ನಾವು ನಿಮ್ಗೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ. ಎಕ್ಸ್ಚೇಂಜ್ ಕೊಡ್ತೀರಾ ಸರ್? ಹೌದು ಸರ್. ಅಂದ್ರೆ ನೀವು ಏನೇನು ಕೊಡ್ತೀರಾ ಸರ್ ಎಕ್ಸ್ಚೇಂಜ್ಗೆ? ಸರ್ ಸೋಫಾ ತಗೊಂಡ್ರೆ ಸೋಫಾ ಎಕ್ಸ್ಚೇಂಜ್, ಓಕೆ ಸರ್. ಕಾಟ್ ತಗೊಂಡ್ರೆ ಕಾಟ್ ಎಕ್ಸ್ಚೇಂಜ್, ಡೈನಿಂಗ್ ಟೇಬಲ್ ತಗೊಂಡ್ರೆ ಡೈನಿಂಗ್ ಟೇಬಲ್ ಎಕ್ಸ್ಚೇಂಜ್. 2 ಪಿಲ್ಲೋ, ಓಕೆ, ಒಂದು ಬೆಡ್ ಸ್ಪೆಡ್ ಫ್ರೀ ಬರುತ್ತೆ ಸರ್. ಯಾವ್ದು ಜಮೀನ್ದಾರರು ಫಿಲಮ್ ಅಲ್ಲಿ ಕೊಟ್ಟಂಗೆ ಫೀಲ್ ಕೊಡ್ತದೆ. ಬೆಟ್ಟಪ್ಪ ಸಕ್ಕದಾಗೈತೆ ಸರ್. ಒಳ್ಳೆ ಕಂಫರ್ಟಬಲ್ ಆಗಿರುವಂತದ್ದು ಸರ್. ಇದು ಸ್ಟಾರ್ಟಿಂಗ್ ಬಂದು ನಿಮ್ಗೆ 45,000 ರೂಪಾಯಿ ಸಿಗುತ್ತೆ ಸರ್. ಅಷ್ಟೇ ಸರ್? ಹೊರಗಡೆ ಎಲ್ಲ 60-70 ಅಂತಾರಲ್ಲ ಸರ್. ಸೂಪರ್ ಆಗಿರೋ ಟೇಬಲ್ಗಳು ಇಟ್ಟಿದ್ದೀರಾ ಸರ್. ಈ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಅಂದ್ರೆ ಗೋರ್ಕ್ ಹೋಗದೆ ಏನ್ ಮಾಡ್ತಾರೆ ಸರ್? 5,000 ಟಿವಿ ಕ್ಯಾಬಿನೆಟ್ಗಳು. ಎಷ್ಟೊಂದು ಮನೆಗಳಲ್ಲಿ ಮಂದಿರಗಳು ಇಟ್ಟಿರೋದಿಲ್ಲ, ಇಟ್ಟಿದ್ರು ಫೇಸಿಂಗ್ ಅಡ್ಜಸ್ಟ್ ಆಗೋದಿಲ್ಲ. ಆ ತರದವ್ರು ಆರಾಮಾಗಿ ತಗೊಂಡು ಮಡಿಕೋಬಹುದು ನೀವು ಸರ್. ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಕಂಫರ್ಟಬಲ್ 4,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಪ್ಲಾಸ್ಟಿಕ್ ಚೇರ್ ಇಂದ ಹಿಡಿದು ನಿಮ್ಗೆ ಕಾರ್ನರ್ ಸೋಫಾವರೆಗೂ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುವಂತದ್ದು. ಒಳ್ಳೆ ಬಾಸ್ಗಳು ಯೂಸ್ ಮಾಡುವಂತ ಸೂಪರ್ ಆಗಿರೋ ಚೇರ್ಗಳು ಇರುವಂತದ್ದು. ಚೇರ್ಗಳು ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? 3,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 3,500 ಕೊಡ್ತಾ ಇದೆ ಸರ್. ಅದಕ್ಕೆ ಹುಡುಗರಂಗೆ ಎತ್ಕೊ ಹೊಡೈತಾ ಇರೋದು ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಹುಡುಗರು ಚೇರ್ ತಗೋದ್ರಲ್ಲ ಸರ್, ನಿಮ್ಮ ಅಂಗಡಿ ಇದೆನಾ? ಹೌದು ಸರ್. ಏನ್ ಲಾಟ್ರಿ ಅಂತಾರೆ, ಕಮ್ಮಿ ಪ್ರೈಸ್ ಅಂತಾರೆ, ಯಾವ ತರ ಸರ್ ಅದು? ನಮ್ದು ಫ್ಯಾಕ್ಟ್ರಿ ಔಟ್ಲೆಟ್ ಸರ್. ಫ್ಯಾಕ್ಟ್ರಿ ಔಟ್ಲೆಟ್. ಹೌದು. ಅಂದ್ರೆ ಎಲ್ಲ ಕಮ್ಮಿ ಪ್ರೈಸ್ ಸಿಗ್ತದೆ ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಹೌದು. ಈಗ ಟೇಬಲ್ ಚೇರ್ ಅಂದ್ರೆ ಹುಡುಗರು ಬೇರೆ ಏನೇನೆಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ? ಎಲ್ಲಾ ತರ ಸಿಗುತ್ತೆ. ಬನ್ನಿ ಸರ್, ಒಳಗಡೆ ನೋಡಿ. ಬನ್ನಿ ಸ್ನೇಹಿತರೆ, ಏನೇನಿದೆ ಅಂತ ನೋಡ್ಕೊ ಬರೋದು. ಒಳಗಡೆ ಬನ್ನಿ. ನೋಡ್ತಾ ಇದ್ದೀರಾ ವೆರೈಟೀಸ್ ಆಫ್ ನಿಮ್ಗೆ ಕಾಟ್ಗಳು, ಬೆಡ್ಗಳು ಇರೋದು ಸರ್. ಫಸ್ಟ್ ಏನ್ ತೋರಿಸ್ತೀರಾ ಸರ್? ಸರ್ ಇದು ನಿಮ್ಗೆ ಕಾಟ್ ಬರುತ್ತೆ ಸರ್. ಇದು 5x6.5. ಓಕೆ. ಇದರಲ್ಲಿ ವಿತ್ ಸ್ಟೋರೇಜ್ ಬರುತ್ತೆ, ವಿತೌಟ್ ಸ್ಟೋರೇಜ್ ಬರುತ್ತೆ. ಓಕೆ. ನಿಮ್ಗೆ ಏನಂದ್ರೆ ಹೆಡ್ ರೆಸ್ಟ್ ಅಲ್ಲೂ ಕೂಡ ಸ್ಟೋರೇಜ್ ಬರುತ್ತೆ. ಈ ತರ ಇದೆ. ಹೆಡ್ ರೆಸ್ಟ್ ಸ್ನೇಹಿತರೆ ನೋಡ್ತಾ ಇದ್ದೀರಾ? ಯಾರು ಸಿಸ್ಟಮ್ ವರ್ಕ್ ಮಾಡೋರು ಆರಾಮಾಗಿ ವರ್ಕೊಂಡು ಕುತ್ಕೋಬಹುದು. ಅದ್ರೊಳಗಡೆನು ನಿಮ್ಗೆ ನೋಡ್ತಾ ಇದ್ದೀರಾ ಸ್ಟೋರೇಜ್ ಇಲ್ಲಿ ಒಳಗಡೆ ಬರುವಂತದ್ದು ನೋಡಿ. ಓಪನ್ ಮಾಡೋರು ಅದ್ರೊಳಗಡೆ ಸ್ಟೋರೇಜ್, ಇದಕ್ಕೆ ನಿಮ್ಗೆ ಆಕ್ಸೆಸ್ ಇರುವಂತದ್ದು. ಕುಶನ್ ಬರುತ್ತೆ ಇದಕ್ಕೆಲ್ಲ. ಕುಶನ್ ವರ್ಕೊಂಡು ನೀವು ಆರಾಮಾಗಿ ಲ್ಯಾಪ್ಟಾಪ್ ವರ್ಕ್, ಹೋಮ್ ವರ್ಕ್ ಯಾರು ಮಾಡ್ತೀರಾ ಅಂತಾರ ಯೂಸ್ ಮಾಡ್ಕೋಬಹುದು ಸರ್. ಕಾಟ್ ಎಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 15,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 15,000 ಕಾಟ್ಗಳು ಸ್ಟಾರ್ಟ್ ಆಗುವಂತದ್ದು. ಹೌದು ಸರ್. ವಿತ್ ಸ್ಟೋರೇಜ್, ವಿತೌಟ್ ಸ್ಟೋರೇಜ್ ಎಲ್ಲ ತರ ವೇರಿಯಂಟ್ ಸಿಗುತ್ತೆ. ಎಲ್ಲ ತರ ಸಿಗುತ್ತೆ ಸರ್. ಓಕೆ ಸರ್. ಮ್ಯಾಟ್ರೆಸ್ ಆ ಕಾಟ್ ಮ್ಯಾಚ್ ಆಗೋ ತರದಲ್ಲಿ ನಿಮ್ಗೆ? ಹಾ ಸಿಗುತ್ತೆ ಸರ್. ಅದು 5x6.5 ಬರುತ್ತೆ. ಓಕೆ. ಅದರಲ್ಲಿ ನಿಮ್ಗೆ ಏನಾದ್ರೆ 4 ಇಂಚಸ್, 4 ಇಂಚು, 5 ಇಂಚು, 6 ಇಂಚು, 8 ಇಂಚು ಆ ತರ ಸಿಗುತ್ತೆ. ಮತ್ತೆ ಈ ಮ್ಯಾಟ್ರಸ್ ತಗೊಂಡ್ರೆ ನಿಮ್ಗೆ 2 ಪಿಲ್ಲೋ, ಓಕೆ, ಒಂದು ಬೆಡ್ ಸ್ಪೆಡ್ ಫ್ರೀ ಬರುತ್ತೆ ಸರ್. ಫ್ರೀ ಬರೋದು ಸ್ನೇಹಿತರೆ ನೋಡ್ತಾ ಇದ್ದೀರಾ? ಮೆಮೊರಿ ಫೋಮ್ ಟೆಕ್ನಾಲಜಿ ಇರುವಂತದ್ದು. 5 ವರ್ಷ ವ್ಯಾರಂಟಿ ಇದೆ. ಇದ್ರ ಜೊತೆಗೆ ನಿಮ್ಗೆ ಕೊಡ್ತಾ ಇರೋ ಜೊತೆಗೆ ನಿಮ್ಗೆ ಸರ್ ಪ್ರೈಸ್ ಎಲ್ಲ ಯಾವ ರೀತಿ ಸರ್ ಡಿಸ್ಕೌಂಟ್ಸ್ ಇದೆ ನಿಮ್ಗೆಲ್ಲ? ಮ್ಯಾಟ್ರೆಸ್ MRP ಏನ್ ಬರುತ್ತೆ ಅದರಲ್ಲಿ 10% ಡಿಸ್ಕೌಂಟ್. MRP ಮೇಲೆ 10% ಡಿಸ್ಕೌಂಟ್ ಜೊತೆಗೆ ಇದೆಲ್ಲ ಫ್ರೀ ಬರುವಂತದ್ದು ಸರ್. ಬೆಡ್ ಬಂದ್ರೆ ನೆಕ್ಸ್ಟ್ ಬೇರೆ ಏನ್ ಪ್ರಾಡಕ್ಟ್ ಇದೆ ಸರ್? ಈಗ ಸೋಫಾ ಸೆಟ್ ಇದೆ. ಸೋಫಾ ನೋಡ್ತಾ ಇದ್ದೀರಾ? ಸೆಟ್ ಇದೆ ನಿಮ್ಗೆ ವುಡ್ ಸೋಫಾ ಬರುವಂತದ್ದು. ಇದು ವುಡನ್ ಸೋಫಾ ಬರುತ್ತೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇದು ಸ್ಟಾರ್ಟಿಂಗ್ ನಮ್ಮ ಹತ್ರ ಅಂದ್ರೆ 18,500 ಸ್ಟಾರ್ಟ್ ಆಗುತ್ತೆ ಸರ್. 18,500 ಬರುತ್ತೆ. ಓಕೆ. ಸಾಲಿಡ್ ವುಡ್ ಎಲ್ಲ ಬರುವಂತ? ಎಲ್ಲ ಸಾಲಿಡ್ ವುಡ್ ಸರ್. ಸಾಲಿಡ್ ಬರುವಂತದ್ದು. ಇನ್ನು ಇದು ಬಿಟ್ರೆ ಬೇರೆ ತರ ವೇರಿಯಂಟ್ ಸರ್ ಸೋಫಾದಲ್ಲಿ? ಟೀಕ್ ವುಡ್ ಇದೆ ನೋಡಿ ಸರ್. ಟೀಕ್ ವುಡ್ ಅಲ್ಲೂ ಇದೆ ಸ್ನೇಹಿತರೆ. ಟೀಕ್ ಬರುತ್ತೆ ಇದು. ಇನ್ನು ಈ ಕಾರ್ನರ್ ಸೋಫಾ ಇವೆಲ್ಲ ಬರುತ್ತಲ್ಲ ಸರ್, ಅದು ಇದೆಯಾ? ಅದು ಇದೆ ಸರ್. ವುಡನ್ ಸೋಫಾಗಳು ನೋಡಿ, ಅದು ಹಿಂದೆಗಡೆ ಇದೆ ಕಾರ್ನರ್ ಸೋಫಾಗಳು. ನಿಮ್ಗೆ ವೆರೈಟೀಸ್ ನೋಡ್ತಾ ಇದ್ದೀರಾ? ಬೇಜಾಂತರ ವೆರೈಟಿ ಇರುತ್ತದು. ಅಂದ್ರೆ ಮನೆಗೆ ಏನ್ ಬೇಕು ನೀಡ್ಸ್ ನೀವು ಫರ್ನಿಚರ್ಸ್ ಇಲ್ಲಿಗೆ ಬತ್ತು ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಸಿಗುವಂತದ್ದು ನಿಮ್ಗೆಲ್ಲ ಸರ್. ಇಲ್ಲಿಂದ ಮರ ಸಿಂಗಲ್ ಕಾಟೋ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸರ್. ಇದು ಇದ್ರ ಜೊತೆ ಇದೇ ಬರೋದು ಇಲ್ಲ ಬೇರೆ ತರನು ಕೊಡ್ತೀರಾ ಸರ್? ಇಲ್ಲ ಸರ್, ನಿಮ್ಗೆ ಇದರಲ್ಲಿ 3 ತರ ಕ್ವಾಲಿಟಿ ಬರುತ್ತೆ. ಓಕೆ. ಇಲ್ಲಿದೆ ನೋಡಿ, ಎಲ್ಲ ಜೋಡಿಸಿದೀವಿ. ಇದ್ರದೇನಾ ಇವು? ಇದು ಬರುವಂತದ್ದು. ಹೌದು. ಈಗ ನಾವು ಸೋಫಾ ಜೊತೆ ತಗೊಂಡ್ರೆ ಇದು ಕೊಡ್ತೀವಿ. ಇಲ್ಲ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ರೆ ನಿಮ್ಗೆ ಆ ತರ ಕೊಡ್ತೀವಿ. ಯಾಕಂದ್ರೆ ಅದು ಸಾಲಿಡ್ ಇರುತ್ತೆ. 7 ವರ್ಷ ವಾರಂಟಿ ಬರುತ್ತೆ. ಓಕೆ 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 ಸರ್. ಬೇರೆ ಅಂದ್ರೆ ಇವಾಗ ಇದೆಲ್ಲ ನಿಮ್ಗೆ 27,000 ಆಗುತ್ತೆ. ಇದಾದ್ರೆ ನಿಮ್ಗೆ 26,000 ಆಗುತ್ತೆ. ಓಕೆ. ಮತ್ತೆ ಇದು ಚಾರ್ಲಿ ಸೋಫಾ ಅಂತೀವಿ. ಓಕೆ ಓಕೆ. ಇದೆಲ್ಲ ಅಂದ್ರೆ ನಿಮ್ಗೆ 28,000 ರೂಪಾಯಿ ಆಗುತ್ತೆ. ಇದರಲ್ಲಿ ಕಲರ್ ಕೂಡ ಆಪ್ಷನ್ ಇರುತ್ತೆ. ನೀವು ಯಾವ ಕಲರ್ ಕೇಳಿದ್ರು ಕೊಡ್ತೀವಿ. ಒಳ್ಳೆ ಕ್ವಾಲಿಟಿಯಾಗಿ ಕಾಣಿಸುವಂತದ್ದು, ಲಕ್ಸುರಿ ಆಗಿದೆ ಸ್ನೇಹಿತರೆ. ಸಖತ್ ಫೀಲ್. ಮತ್ತೆ ಇದು ಬೀನ್ ಎಲ್ಲ ಇಟ್ಟಿದ್ದೀರಾ? ಬೀನ್ ಬ್ಯಾಗ್ ಎಲ್ಲ ಸಿಗುತ್ತೆ ಸರ್? ಬೀನ್ ಬ್ಯಾಗು ಸಿಗುತ್ತೆ. ವಿತ್ ಫಿಲ್ ಮಾಡ್ಕೊ ಕೊಡ್ತೀವಿ. ಓಕೆ. ಫಿಲ್ಲಿಂಗ್ಸ್ ಸಿಗುವಂತ? ಹೌದು. ಜೋಲಿ ಎಲ್ಲ ಇಟ್ಟವ್ರೆ ನೋಡಿ ಸ್ನೇಹಿತರೆ. ಜೋಲಿನೂ ಸಿಗುತ್ತೆ ಅವ್ರ ಹತ್ರ? ಸಿಗುತ್ತೆ. ಸಿಂಗಲ್ ಕಾಟ್ ಬೇಕಾದ್ರೂ ಸಿಗುತ್ತೆ. ದಿವಾನ ಸೈಜ್ಗಳು ಇದೆ. ದಿವಾನ ಇದೆ ನೋಡಿ, ಸೈಜ್ ಇದೆ. ವಿತೌಟ್ ಸ್ಟೋರೇಜ್, ಇಲ್ಲಿ ವಿತ್ ಸ್ಟೋರೇಜ್ ಇರುವಂತದ್ದು ದಿವಾನಗಳು. ಬನ್ನಿ ಇನ್ನೇನಿದೆ ಅಂತ ನೋಡೋದ ಸರ್. ಎಲ್ಲ ಕ್ವಾಲಿಟಿ ಸೂಪರ್
ಆಗಿದೆ ಸರ್. ಪ್ರೈಸ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು 4,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬರೀ 4,000 ರೂಪಾಯಿಂದ ಬರ್ತೀರಾ ಸರ್? ಹೌದು. ಬಾಕ್ಸ್ ಟೈಪ್ ಬೇಕಂದ್ರೆ ಈ ತರ ಬರುತ್ತೆ. ಸ್ಟೋರೇಜ್, ಇದರಲ್ಲಿ ಸ್ಟೋರೇಜ್ ಬರುತ್ತೆ. ಇದು ಮತ್ತೆ ಟಾಪ್ ಇಂದಾನು ಓಪನ್ ಮಾಡಬಹುದು. ಇದರಲ್ಲಿ ಕಲರ್ ಆಪ್ಷನ್ ಇದೆ. ಇದ್ರಲ್ಲಿ ನೋಡಿ, ಇದರಲ್ಲಿ ಕಲರ್ ಆಪ್ಷನ್ ಇದೆ. ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ. ಅಂದ್ರೆ ಕ್ವಾಲಿಟಿ ಎಲ್ಲ ಒಂದೇ ಇರುತ್ತೆ, ಕಲರ್ ಮಾತ್ರ ಬೇರೆ. ಕಲರ್ ಪ್ಯಾಟರ್ನ್ ಬೇರೆ ಬೇರೆ ತರ ಸಿಗುವಂತದ್ದು. ಡೈನಿಂಗ್ ಟೇಬಲ್ ಸೆಟ್ ಇದೆ ಸರ್? ಇದೆ ಸರ್. ಗ್ಲಾಸ್ ಟೈಪ್ ಇರುತ್ತೆ. ಗ್ಲಾಸ್, ವುಡನ್ ಎಲ್ಲಾ ತರ ಮಾಡೆಲ್ಗಳು ಇದೆ. ಇವೆಲ್ಲ ಪ್ರೈಸ್ ಏನ್ ರೇಂಜ್ ಇದೆ ಸರ್ ನಿಮ್ಗೆ? ಡೈನಿಂಗ್ ಇದೆಲ್ಲ ಆದ್ರೆ ವುಡನ್ ಬರುತ್ತೆ ಸ್ಟಾರ್ಟಿಂಗ್. 21,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಸರ್. ಓಕೆ. ಕಾರ್ನರ್ ಸೋಫಾ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ, ಒಳ್ಳೆ ಸಖತ್ತಾಗಿರುವಂತ ಕಾರ್ನರ್ ಸೋಫಾ. ಏನ್ ಸರ್ ಸೂಪರ್ ಆಗಿದೆ ಟೇಬಲ್? ಹೌದು ಸರ್. ಸರ್ ಇದೆಲ್ಲ ಯಾವ ತರ ಇದೆ ಸರ್? ಇದ್ರಲ್ಲಿ ನೋಡಿ ಸರ್, ನಿಮ್ಗೆ ಈ ತರ ಅಡ್ಜಸ್ಟ್ಮೆಂಟ್ ಬರುತ್ತೆ. ನೀವು ಯಾವ ಹೈಟ್ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಈಗ ನೀವು ಕುತ್ಕೊಂಡಾಗ ತಲೆಗೆ ಹೊರ್ಕೊಳ್ಳೋದಕ್ಕೆ ಆರಾಮ್ ಅನ್ಸುತ್ತೆ. ವಾಶ್ ಮಾಡ್ಕೋಬಹುದು ಇದೆಲ್ಲ. ಸರ್ ಏನ್ ಪ್ರೈಸ್ ಇದೆ ಸರ್ ಇದು? ಸರ್ ಇದು ಸ್ಟಾರ್ಟಿಂಗ್ ಬಂದು ನಿಮ್ಗೆ 45,000 ರೂಪಾಯಿ ಸಿಗುತ್ತೆ ಸರ್. ಅಷ್ಟೇನಾ ಸರ್? ಹೊರಗಡೆ ಎಲ್ಲ 60-70 ಅಂತಾರಲ್ಲ ಸರ್, 45 ಅಂತಿರಲ್ಲ ಸರ್? ಫ್ಯಾಕ್ಟ್ರಿ ಔಟ್ಲೆಟ್ ಅನ್ನೋದು ಅದಕ್ಕೆ ಸರ್. ಸ್ನೇಹಿತರೆ ಫುಲ್ ಕಮ್ಮಿ ಪ್ರೈಸ್ ಅಲ್ಲಿ ಕ್ವಾಲಿಟಿ ಮಾತ್ರ ಬಂದು ಫೀಲ್ ಮಾಡ್ಬೇಕು ನೀವು. ಸರ್ ಇದೇನು ಸರ್ ಇಷ್ಟೊಂದು ಸೂಪರ್ ಆಗಿದೆ? ಇದು ಏನ್ ಟೇಬಲ್ ಸರ್? ಇದು ಸೆಂಟರ್ ಟೇಬಲ್ ಸರ್. ನಿಮ್ಗೆ ಈ ತರ ಡ್ರಾಯರ್ ಎಲ್ಲ ಇದೆ. ಡಿಸೈನ್ ನೋಡ್ತಾ ಇದಾರೆ, ಏನ್ ಪ್ರೀಮಿಯಂ ಆಗಿರೋದು. ಗ್ಲಾಸ್ ಟಾಪ್ ಅನ್ಕೋತೀನಿ ಇದು. ಗ್ಲಾಸ್ ಸರ್. ಹೌದು. ಗ್ಲಾಸ್ ಟಾಪ್ ಬರುವಂತದ್ದು. ಕೆಳಗಡೆ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ. ಅದೊಂದೇ ಡಿಸೈನ್ ಅಲ್ಲ, ಬೇರೆ ಬೇರೆ ತರ ಡಿಸೈನ್, ಕಲರ್, ಪ್ಯಾಟರ್ನ್ ಗಳಲ್ಲಿ ಇರುವಂತದ್ದು. ಇಟಾಲಿಯನ್ ಮಾರ್ಬಲ್ ಅದು. ಇಟಾಲಿಯನ್ ಮಾರ್ಬಲ್ ಸ್ನೇಹಿತರೆ ನೋಡ್ತಾ ಇದ್ದೀರಾ. ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕ್ವಾಲಿಟಿ ಸಿಗುವಂತದ್ದು. ಇವೆಲ್ಲ ಪ್ರೈಸ್ ಏನ್ ರೇಂಜ್ ಇದೆ ಸರ್ ಇದು? ಇದೆಲ್ಲ 12,000 ಆಗುತ್ತೆ ಸರ್. ಅಷ್ಟೇ ಸರ್? ಹೌದು. 12,000 ರೂಪಾಯಿ ಈ ತರ ಟೇಬಲ್ ಎಲ್ಲಿ ಕೊಡ್ತಾರೆ ಸರ್ ಈ ಪ್ರೈಸ್ಗೆ? ನಾವು ಕೊಡ್ತಾ ಇದೀವಲ್ಲ ಸರ್. ಇಲ್ಲಿದೆ ನೋಡಿ ಸರ್, ಇದೆಲ್ಲ ಅಸ್ಸಾಂ ಟೀಕ್ ಬರುತ್ತೆ. ಇದೆಲ್ಲ 5,500 ಆಗುತ್ತೆ. ಅಷ್ಟೇ ಸರ್? ಅಸ್ಸಾಂ ಟೀಕ್ 5,500ಗೆ? ಹೌದು ಸರ್. ಸೂಪರ್ ಆಗಿರೋ ಟೇಬಲ್ ಇಟ್ಟಿದ್ದೀರಾ ಸರ್. ಈ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಅಂದ್ರೆ ಗೋರ್ಕೋಗದೆ ಏನ್ ಮಾಡ್ತಾರೆ ಸರ್? ಇವೆಲ್ಲ ಡೈನಿಂಗ್ ಚೇರ್ ಗಳ ಸರ್ ಇದು? ಹೌದು ಸರ್. ಸೂಪರ್ ಆಗಿದೆ. ಕುಶನ್ಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು. ಕುತ್ಕೊಂಡು ನೋಡಿ, ಸಕ್ಕತ್ತಾಗೈತೆ. ಯಾವ್ದೋ ಒಳ್ಳೆ ಲಕ್ಸುರಿ ಹೋಟ್ಲ್ ಕುತ್ಕೊಂಡಂಗೆ ಫೀಲ್ ಕೊಡ್ತದೆ ನಿಮ್ಗೆ. ಇದು ನೋಡಿ ಸರ್, ಬರೀ 2,500 ರೂಪಾಯಿ ಆಗುತ್ತೆ. 2,500 ರೂಪಾಯಿ ಟೇಬಲ್? 2,500 ರೂಪಾಯಿ. ಯಾವ್ದಾರ ತೋಳಿ ಒಂದೇ ರೇಟ್. ಇದು ಟಿವಿ ಕ್ಯಾಬಿನೆಟ್ ಅನ್ಕೋತೀನಿ ಇದು? ಹೌದು ಸರ್, ಟಿವಿ ಕ್ಯಾಬಿನೆಟ್. ಟಿವಿ ಕ್ಯಾಬಿನೆಟ್ ನೋಡ್ತಾ ಇರೋ ಸ್ನೇಹಿತರೆ, ಬೇರೆ ಬೇರೆ ಸೈಜ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಇರುವಂತದ್ದು. ಇವೆಲ್ಲ ಏನ್ ಪ್ರೈಸ್ ರೇಂಜ್ ಇದೆ ಸರ್? ಇದೆಲ್ಲ 5,500 ಆಗುತ್ತೆ ಸರ್. 5,500 ಇಂದ ಟಿವಿ ಕ್ಯಾಬಿನೆಟ್ಗಳು ಕಾಮನ್ ಆಗಿ ಎಲ್ಲ ರೆಂಟೆಡ್ ಹೌಸ್ ಅಲ್ಲೇ ಇರುವಂತದ್ದು. ಖಾಲಿ ಹಾಲ್ ಕೊಟ್ಬಿಟ್ಟಿರ್ತಾರೆ. ಟಿವಿ ಕ್ಯಾಬಿನೆಟ್ಗಳು ಇರಲ್ಲ ಸಾಮಾನ್ಯವಾಗಿ. ಇತ್ತೀಚೆಗೆ ಸ್ವಲ್ಪ ಹೈ ಬಜೆಟ್ ಹೋದ್ರೆ ಸಿಗುವಂತದ್ದು. ಸೊ ತಲೆ ಕೆಡಿಸ್ಕೊತೀರಾ? ಈ ತರದ ಒಳ್ಳೆ ಟಿವಿ ಕ್ಯಾಬಿನೆಟ್ ಮುಡಿಕತ್ತು ಅಂತಾರೆ, ಲಕ್ಸುರಿ ಫೀಲ್ ಕೊಡುವಂತದ್ದು. ಮಂದಿರ ಎಲ್ಲ ಇದೆ ಸ್ನೇಹಿತರೆ. ನಮ್ದು ಸುಮಾರು ವಿಡಿಯೋಗಳನ್ನ ನೋಡಿದಿರಾ. ಎಷ್ಟೊಂದು ಮನೆಗಳಲ್ಲಿ ಮಂದಿರಗಳು ಇಟ್ಟಿರೋದಿಲ್ಲ, ಇಟ್ಟಿದ್ರು ಫೇಸಿಂಗ್ ಅಡ್ಜಸ್ಟ್ ಆಗೋದಿಲ್ಲ. ಆ ತರದವ್ರು ಆರಾಮಾಗಿ ತಗೊಂಡು ಮಡಿಕೋಬಹುದು ನೀವು. ಸರ್ ಇವೆಲ್ಲ ಏನ್ ಪ್ರೈಸ್ ರೇಂಜ್ ಇದೆ ಸರ್? ಇದೆಲ್ಲ 3,000 ರೂಪಾಯಿ ಆಗುತ್ತೆ ಸರ್. 3,000ದಿಂದ ಸ್ಟಾರ್ಟ್ ಆಗುವಂತದ್ದು ನಿಮ್ಗೆ. ಬೇರೆ ಬೇರೆ ಸೈಜ್ ಅಲ್ಲಿ, ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನೋಡಿ. ಗಂಟೆ ಎಲ್ಲ ಕೊಟ್ಟಿದ್ದಾರೆ, ಸೂಪರ್ ಆಗಿರುವಂತದ್ದು. ಸೊ ಇಲ್ಲೂ ನೋಡ್ತಾ ಇರ್ಬೋದು, ಒಳ್ಳೆ ಡಿಸೈನ್ಸ್ ಗಳಲ್ಲಿ ಇದೆ ನಿಮ್ಗೆ. ಸೊ ಡ್ರಾ ಎಲ್ಲ ಬರುವಂತದ್ದು ನಿಮ್ಗೆ. ಸರ್ ಇದ್ಬಿಟ್ಟು ಬೇರೆ ಏನಿದೆ ಸರ್? ಬೇರೆ ಎಲ್ಲ ಶೂ ರ್ಯಾಕ್ ಇದೆ ನೋಡಿ ಸರ್. ಶೂ ರ್ಯಾಕ್ಗಳು? ಶೂ ರ್ಯಾಕ್ ಇದೆ. ಒಳ್ಳೆ ಪ್ರೀಮಿಯಂ ಕಾಣಿಸುತ್ತೆ ಶೂ ರ್ಯಾಕ್ಗಳು ನೋಡಿ ನಿಮ್ಗೆ. ಕಬೋರ್ಡ್ ಇದ್ದಂಗೆ ಐತೆ ಶೂ ರ್ಯಾಕ್ಗಳು. ಇದೆಲ್ಲ ಏನ್ ಪ್ರೈಸ್ ರೇಂಜ್ ಇದೆ ಸರ್ ಶೂ ರ್ಯಾಕ್? ಇದೆಲ್ಲ 3,000 ರೂಪಾಯಿಂದಾನೆ ಸ್ಟಾರ್ಟ್ ಆಗುತ್ತೆ ಸರ್. ಬರೀ 3,000 ರೂಪಾಯಿ ಶೂ ರ್ಯಾಕ್ ಸ್ನೇಹಿತರೆ. ಅದ್ರ ಕಬ್ಬಣ ತಗತೀನಿ ಅಂದ್ರೆ 600-700 ರೂಪಾಯಿ ಅನ್ಬಿಡ್ತಾರೆ. ಪ್ರೀಮಿಯಂ ಆಗಿರುವಂತದ್ದು ಶೂ ರ್ಯಾಕ್ಗಳು ತುಂಬಾ ಚೆನ್ನಾಗಿದೆ. ಸೈಡ್ ಬಾಕ್ಸ್ ಇದೆ ನೋಡಿ ಸರ್, ಮಂಚದ ಪಕ್ಕ ಇಟ್ಕೊಳ್ಳೋದಕ್ಕೆ. ನೋಡ್ತಾ ಇದ್ದೀರಾ, ನಿಮ್ಗೆ ಈಗ ಸ್ವಿಚ್ ಪಾಯಿಂಟ್ ಗಳು ಇರುತ್ತೆ. ನೈಟ್ ಮಲಗುವಾಗ ಮೊಬೈಲ್ ಚಾರ್ಜ್ ಹಾಕಿ ಇಡಬೇಕು. ಖಾಲಿ ಜಾಗ ಇರ್ತದೆ, ತಲೆದಿಂಬ ಹತ್ರ ಎಲ್ಲ ಮಡಿಕತ್ತೀರಾ, ಅವೆಲ್ಲ ಡೇಂಜರ್. ಸೊ ಅದ್ರ ಬದಲು ಈ ತರದ ಬಾಕ್ಸ್ ಗಳು ತೆಗೆದು ನೀವು ಮಂಚ ಆ ಕಡೆ ಈ ಕಡೆ ಇಟ್ಕೋತು ಅಂತ ಹೇಳಿದ್ರೆ ಯೂಸ್ ಆಗುವಂತದ್ದು ನಿಮ್ಗೆ. ಇನ್ನು ನಿಮ್ಗೆ ದೊಡ್ಡ ಸೈಜ್ ಬೇಕಾದ್ರೂ ಸಿಗುತ್ತೆ ನೋಡಿ. ದೊಡ್ಡ ಸೈಜ್ ಇದೆ, ಫುಲ್ ದೊಡ್ಡ ಸೈಜ್ ಅಲ್ಲಿ ಇರುವಂತದ್ದು ಮಂದಿರ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ 6 ಫೀಟ್ ಇದೆ. 6 ಫೀಟ್ 6.5 ಫೀಟ್ ಹೈಟ್ ಅಲ್ಲಿ ಇರುವಂತದ್ದು ನಿಮ್ಗೆ. ಗೋಪುರ ಎಲ್ಲ ಬರುತ್ತೆ. ಪ್ರೀಮಿಯಂ ಆಗಿರುವಂತದ್ದು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿರುವಂತದ್ದು. ಕಲರ್ ಆಪ್ಷನ್ ಇದೆ. ಸರ್ ಸ್ವಿಂಗ್ ಚೇರ್ ಎಲ್ಲ ಇಟ್ಟಿದ್ರಲ್ಲ ಸರ್? ಹೌದು ಸರ್, ಕುತ್ಕೊಂಡು ನೋಡಿ ಸರ್. ಜಮೀನ್ದಾರ್ ಫಿಲಮ್ ಅಲ್ಲಿ ಕೊಟ್ಟಂಗೆ ಫೀಲ್ ಕೊಡ್ತದೆ. ಬೆಟ್ಟಪ್ಪ ಸಕ್ಕದಾಗೈತೆ ಸರ್. ಒಳ್ಳೆ ಕಂಫರ್ಟಬಲ್ ಆಗಿರುವಂತದ್ದು. ಮನೇಲಿ ಎಲ್ಡರ್ಸ್ ಗಳು ಈ ತರದವ್ರಿಗೆ ಹಾಕೊಡ್ತಾವ ಅಂತ ಹೇಳಿ ಸ್ವಲ್ಪ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುವಂತದ್ದು. ಸರ್ ಇದೆಲ್ಲ ಏನ್ ಪ್ರೈಸ್ ಇದೆ ಸರ್? ಸರ್ ಇದೆಲ್ಲ ಸ್ಟಾರ್ಟಿಂಗ್ ನಮ್ಮ ಹತ್ರ 16 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. 16,000 ಸಾಲಿಡ್ ವುಡ್ ಸ್ನೇಹಿತರೆ, ವಿತ್ ಕುಶನ್. ಟೀಕ್ ವುಡ್ 16,000 ರೂಪಾಯಿ ಯಾರು ಕೊಡ್ತಾರೆ ಸರ್ ಈ ಪ್ರೈಸ್ಗೆ? ಇಂಜಿನಿಯರ್ಡ್ ವುಡ್ಗಳು ಸಿಗೋದಿಲ್ಲ ಈ ಟೈಮ್ ಅಲ್ಲಿ ಸರ್. ಇದು ಬಿಟ್ರೆ ನೆಕ್ಸ್ಟ್ ಬುಕ್ ಶೆಲ್ಫ್ ನೋಡಿ. ಇದು ಬುಕ್ ಶೆಲ್ಫ್ ಯೂಸ್ ಮಾಡ್ಕೋಬಹುದು. ಕಿಚನ್ ಅಲ್ಲಿ ಕಟ್ಲರೀಸ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು ನೀವು. ಬುಕ್ ಶೆಲ್ಫ್ ಕೂಡ ನೋಡ್ತಾ ಇದ್ದೀರಾ. ಮಕ್ಕಳುಗಳಿಗೆ ಬುಕ್ ಶೆಲ್ಫ್ ಅವ್ರಿಗೆ ಕಿಡ್ಸ್ ರೂಮ್ ಗಳಲ್ಲಿ ಕಾಮನ್ ಆಗಿ ಚಿಕ್ಕದಾಗಿರುತ್ತೆ ಸರ್. ಇವೆಲ್ಲ ಏನ್ ಪ್ರೈಸ್ ಇದೆ ಸರ್? ಇದೆಲ್ಲ 8,500 ಸ್ಟಾರ್ಟ್ ಆಗುತ್ತೆ ಸರ್. 8,500. ಇನ್ನು ಈ ಕಡೆ ಬಂತು ಅಂದ್ರೆ ನಿಮ್ಗೆ 3 ಪೀಸ್ ಕಬೋರ್ಡ್ ಗಳು ಬರುವಂತದ್ದು ಸರ್. ಈ ಪಾಯಿಂಟ್ ಇದು ಮಿರರ್ ಬರುತ್ತಾ ಸರ್ ಇಲ್ಲಿ? ಹೌದು, ಮಿರರ್ ಫಿಟ್ ಮಾಡ್ತೀವಿ. ಮಿರರ್ ಫಿಟ್ಟಿಂಗ್ ಬರುವಂತದ್ದು. ಮತ್ತೆ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ಸ್ಟೋರೇಜ್ ಇದೆ. ಬ್ಯಾಕ್ ಸೈಡ್ ಸ್ಟೋರೇಜ್ ಬರುವಂತದ್ದು. 3 ಪೀಸ್ ಬರುವಂತದ್ದು. ವಾರ್ಡ್ರೋಬ್ ನೋಡ್ತಾ ಇದ್ದೀರಾ. ಡೋರ್ ಇದೆ. ಒಳ್ಳೆ ಸ್ಪೇಷಿಯಸ್ ಸಿಗುವಂತದ್ದು. ಇದು 4 ಅಡಿಗೆ 6.5 ಅಡಿ ಬರುತ್ತೆ ಸರ್. 4ಕ್ಕೆ 6.5 ಅಡಿ ಬರುವಂತದ್ದು. ಇದು 4 ಅಡಿಗೆ 6.5 ಅಡಿ ಬರುತ್ತೆ. ಇದೆಲ್ಲಾನು 4 ಅಡಿಗೆ 6.5 ಅಡಿ ಬರುತ್ತೆ. ನೋಡ್ತಾ ಇದ್ದೀರಾ, ಸ್ಪೇಸಿಂಗ್ ಎಕ್ಸ್ಟ್ರಾ ಬೇಕು ಅನ್ನೋರು ಯೂಸ್ ಮಾಡ್ಕೋಬಹುದು. ಇದು ಎಲ್ಲ ಬುಕ್ ಶೆಲ್ಫ್, ದೊಡ್ಡ ಸೈಜು ಫೈಲು ಆಫೀಸ್ಗಳಿಗೆ, ಆಫೀಸಲ್ಲಿ ಯೂಸ್ ಮಾಡೋದಕ್ಕೆ.
ಸೂಪರ್ ಆಗಿರೋ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮಾತ್ರ. ಒಂದ್ಸರಿ ಬತ್ತು ಅಂತ ಹೇಳಿದ್ರೆ ನಿಮಗೆ ಏನು ನೀಡ್ ಇದೆ ಅದೆಲ್ಲ. ಟೇಬಲ್ ಇದೆ ಸರ್. ಇದು ಸರ್ ಇದೆಲ್ಲ ಕಿಚನ್ ಕ್ಯಾಬಿನೆಟ್ ಸರ್. ಕಿಚನ್ ಕ್ಯಾಬಿನೆಟ್ ಸೂಪರ್ ಆಗಿದೆ ಸರ್. ಏನು ಮಿನಿ ಬಾರ್ ಥರ ಯೂಸ್ ಮಾಡ್ಕೋಬೋದು ಇದು ಬೇಕು ಅಂದರೆ. ಎಕ್ಸ್ಟ್ರಾ ರೂಮ್ಗಳು ಇರುವಂಥವ್ರು ಒಳ್ಳೆ ಶೆಲ್ಫ್ ಕ್ಲೋಸಿಂಗ್, ಸ್ಟಡಿಗೂ ಯೂಸ್ ಮಾಡ್ಕೋಬಹುದು. ಲ್ಯಾಪ್ಟಾಪ್ಸ್ ಇಲ್ಲ ಓದೋದಕ್ಕೆ ಅದು ಕೂಡ ಯೂಸ್ ಮಾಡ್ಕೋಬಹುದು. ಡ್ರೆಸ್ಸಿಂಗ್ ಮಿರರ್ ನೋಡ್ತಾ ಇದ್ದೀರಾ ಇಲ್ಲಿ, ಸ್ಕ್ವೇರ್ ಶೇಪ್ ಯೂಸ್ ಆಗಿರುವಂಥದ್ದು, ಓವಲ್ ಶೇಪಲ್ಲಿ ಇರುವಂಥದ್ದು ವಿತ್ LED ಲೈಟ್ ಇದರೆಲ್ಲ ಇನ್ಕ್ಲೂಡಿಂಗ್ ಬರುತ್ತೆ. ಒಂದು ಸೀಟಿಂಗ್ ಕೂಡ ಇರುವಂಥದ್ದು. ಸರ್ ಇದು ಡ್ರೆಸ್ಸಿಂಗ್ ಮಿರರ್ಸ್ ಎಲ್ಲ ಏನು ಪ್ರೈಸ್ ಇಂದ ಇದೆ ಸರ್? 3,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 3,500 ಡ್ರೆಸ್ಸಿಂಗ್ ಮಿರರ್ ಇರುತ್ತೆ. ನೋಡ್ತಾ ಇರ್ಬೋದು ಬೇರೆ ಬೇರೆ ಸೈಜು, ಓವಲ್ ಶೇಪ್ ಮಿರರ್. ಇಲ್ಲಿ ಬಂತು ಅಂತ ಹೇಳಿದ್ರೆ ನಿಮಗೆ ಫುಲ್ ಲೆಂತ್ ಆಲ್ಮೋಸ್ಟ್ ನಿಮಗೆ ಒಂದು 6 ಅಡಿಯಷ್ಟು ಮಿರರ್ ಬರುವಂಥದ್ದು, ಫುಲ್ ಲೆಂತ್ ಮಿರರ್. ಡಿಸೈನ್ ನೋಡ್ತಾ ಇರೋದು ಕಂಬ ಡಿಸೈನ್ ಅಲ್ಲಿ ಬರುವಂಥದ್ದು, ತುಂಬಾ ಸಖತ್ತಾಗಿದೆ. ಇದು ಒಂಥರ ಆಕ್ಟಿಕ್ ಫೀಲ್ ಕೊಡುವಂಥದ್ದು. ಓಕೆ, ಕಂಪ್ಯೂಟರ್ ಟೇಬಲ್ ಇರುವಂಥದ್ದು. ಸರ್ ಇದೆಲ್ಲ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಕಂಪ್ಯೂಟರ್ ಟೇಬಲ್ 4,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 4,500 ಇಂದ ಸ್ಟಾರ್ಟ್ ಆಗುವಂಥದ್ದು. ಪ್ಯಾಟರ್ನ್, ಡಿಸೈನ್, ಸೈಜ್ ಬೇರೆ ಬೇರೆ ಬರುವಂಥದ್ದು. A ಗ್ರೇಡ್ ಬರುತ್ತೆ. ಓಕೆ, ನಿಮಗೆ 2 ಕಡೆ ಡ್ರಾಯರ್, ಕಬೋರ್ಡ್, ಡ್ರಾಯರ್ ವಿತ್ ಕೀಬೋರ್ಡ್ ಡ್ರಾಯರ್ ನೋಡ್ತಾ ಇದ್ದೀರಾ. ಮೇಲ್ಗಡೆ ಥಿಕ್ನೆಸ್ ನೋಡ್ತಾ ಇರ್ಬೋದು ನೀವು, ಮಸ್ತ್ ಥಿಕ್ನೆಸ್ ಇರುವಂತದ್ದು. ಅಂತ ಇಂಥ ಉಡಾಫೆ ಕ್ವಾಲಿಟಿ ನಿಮ್ಗೆ ಆತರ ಬರೋದಲ್ಲ, ವುಡ್ ಬೇಸ್ ಬರುತ್ತೆ. ಇದೆಲ್ಲ ವುಡ್ ಬೇಸ್ ಬರುವಂತದ್ದು. ಬುಕ್ ಶೆಲ್ಫ್ಗಳು ಯೂಸ್ ಆಗಿರುವಂತದ್ದು. ಆಫೀಸ್ ಫೈಲ್ಗೆ ಇದೆ ಸರ್. ನಿಮಗೆ ನೋಡಿ ಗಾಡ್ರೇಜ್ ಅಲ್ಲೂ ಸಿಗುವಂಥದ್ದು ನಿಮಗೆ ಬುಕ್ ಶೆಲ್ಫ್ ಇಲ್ಲ, ಆಫೀಸ್ ಯೂಸ್ಗೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಅದಾದ್ಮೇಲೆ ಗಾಡ್ರೇಜ್ ಬೀರುಗಳಿರ್ಬೋದು, ದೊಡ್ಡದಾಗಿದೆ. ಸೊ ನೋಡ್ತಾ ಇದ್ದೀರಾ ಕಬೋರ್ಡ್ಗಳು ಬರುತ್ತೆ. ಸ್ಯಾರಿ ರಾಕೆಲ್ಲ ಕೊಟ್ಟಿದ್ದಾರೆ, ಯೂಸ್ ಆಗಿದೆ. ನಿಮ್ಮ ಮನೇಲಿ ಸ್ಟೋರೇಜ್ ಪ್ರಾಬ್ಲಮ್ ಇದ್ರೆ ಶಿಫ್ಟ್ ಆಗ್ತಾ ಇರ್ತೀರಾ, ಮನೆ ಚೇಂಜ್ ಆಗ್ತಾ ಇರ್ತೀರಾ, ರೆಂಟೆಡ್ ಹೌಸಲ್ಲಿ ಇರುವಂಥವ್ರು ಯೂಸ್ ಆಗುವಂಥದ್ದು. ಪ್ಯಾಟರ್ನ್ ಚೆನ್ನಾಗಿದೆ ಸರ್. ಇದೊಂಥರ ಮಾರ್ಬಲ್ ಪ್ಯಾಟರ್ನ್ ಹಂಗೆ ಐತೆ. ಫಿನಿಶಿಂಗ್ ಬರುತ್ತೆ, ಮಾರ್ಬಲ್ ಫಿನಿಶಿಂಗ್ ನೋಡ್ತಾ ಇದ್ದೀರಾ. ಇವ್ರ ಹತ್ರ ಬರೀ ಏನು ದೊಡ್ಡ ಐಟಮು, ಲಕ್ಸುರಿ ಐಟಮು ಈ ತರ ಫೀಲ್ ಮಾಡಬೇಡಿ. ನೋಡ್ತಾ ಇದ್ದೀರಾ ನೀಲ್ಕಮಲ್ ಬ್ರ್ಯಾಂಡ್ ಚೇರ್ಸ್ಗಳು ಬೇರೆ ಬೇರೆ ಕ್ವಾಲಿಟಿಲಿ ಡಿಸೈನ್ಸ್ ಅಲ್ಲಿ ಇರುವಂತದ್ದು. ಸಣ್ಣ ಪುಟ್ಟ ಟೇಬಲ್ಗಳಿಂದ ಹಿಡಿದು ಸಿಗುತ್ತೆ. ಆದರೆ ನಿಮ್ಮ ಮನೆಗೆ ಫರ್ನಿಚರ್, ಇಂಟೀರಿಯರ್ ಅಂತ ಬಂದ್ರೆ ನಿಮಗೆ ಒಂದು ಪ್ಲಾಸ್ಟಿಕ್ ಚೇರ್ ಇಂದ ಹಿಡಿದು ನಿಮಗೆ ಕಾರ್ನರ್ ಸೋಫಾವರೆಗೂ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುವಂತದ್ದು. ಸೊ ನೋಡ್ತಾ ಇರ್ಬೋದು 2 ಪೀಸ್ ಸೋಫಾ ಇರುವಂತದ್ದು. ಇಲ್ಲಿ ಬಂದ್ರೆ ನಿಮಗೆ ಸಿಂಗಲ್ ಸೋಫಾ, ಬೇರೆ ಬೇರೆ ಡಿಸೈನು, ಬೇರೆ ಬೇರೆ ಪ್ಯಾಟ್ರನ್ನು, ಬೇರೆ ಬೇರೆ ಕಲರು, ಬೇರೆ ಬೇರೆ ಕ್ವಾಲಿಟಿ. ಇದು ನೋಡ್ತಾ ಇದ್ರೆ ಓಪನ್ ಸೋಫಾ ಬರುವಂಥದ್ದು ನಿಮಗೆ L ಶೇಪು, ಅದಕ್ಕೆ ಟೇಬಲ್ ಕೊಟ್ಟಿರುವಂಥದ್ದು ಎಲ್ಲ ಮಸ್ತ್ ಕ್ವಾಲಿಟಿಲಿ ಇರುವಂಥದ್ದು. ವಿತ್ ಕಪ್ ಹೋಲ್ಡರ್ ಇದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಒಂದಲ್ಲ ಎರಡಲ್ಲ ಬೇಜಾನ್ ವೆರೈಟಿಗಳು ಇರುವಂಥದ್ದು. ಇನ್ನು ಇಲ್ಲಿ ಕಾಟ್ಗಳು ಇರ್ಬೋದು, ನಿಮಗೆ ಮ್ಯಾಟ್ರೆಸ್ಗಳು ನೋಡಿದ್ರೆ ಕಳೆದೊಯ್ತೀರಾ, ಇದನ್ನ ತಗೊಳ್ಳೋದು ಅದನ್ನ ಕನ್ಫ್ಯೂಸ್ ಆಗ್ಬೇಕು ನಿಮಗೆ. ಆ ಥರದಲ್ಲಿರುವಂಥದ್ದು ಡೈನಿಂಗ್ ಟೇಬಲ್ಗಳು ನೋಡ್ತಾ ಇರ್ಬೋದು. 4 ಪೀಸ್ ಡೈನಿಂಗ್ ಟೇಬಲ್ ಏನು ಕ್ವಾಲಿಟಿ ಐತೆ ನೋಡಿ. ಇದು ಒಳ್ಳೆ ವೆಯ್ಟ್ ಅಲ್ಲಿ ಬರುವಂಥದ್ದು. ಸಾಲಿಡ್ ವುಡ್ ಅಲ್ಲ ಸರ್ ಇದೆಲ್ಲ? ಹೌದು ಸರ್, ಸಾಲಿಡ್ ವುಡ್. ಇದೆಲ್ಲ ಫುಲ್ ಸಾಲಿಡ್ ವುಡ್ ಬರುತ್ತೆ, ಹೆವಿ ಬರುತ್ತೆ ಸರ್. ಹೆವಿ ವೆಯ್ಟ್ ಬರುವಂಥದ್ದು. ನಮ್ಮ ಕಡೆಯಿಂದ 6 ವರ್ಷ ವಾರಂಟಿ ಇರುತ್ತೆ ಸರ್. ಏನು ಪ್ರೈಸ್ ಅಲ್ಲಿ ಇದೆ ಸರ್ ಇದೆಲ್ಲ? 20,000 ರೂಪಾಯಿ ಆಗುತ್ತೆ ಸರ್. 14,000-15,000 ರೂಪಾಯಿಗೆ ನಿಮಗೆ ಸಿಗ್ತದೆ. ಸಿಗಲ್ಲ ಅಂತಲ್ಲ, ಸಣ್ಣ ಮಕ್ಕಳು ಹಿಡ್ಕೊಂಡು ಎಳ್ಕೊಂಡೈತಾರೆ. ಕೂತ್ಕೊಂಡ್ರೆ ಸರ್ ಮುರಿದೋಗುತ್ತೆ, ಜಾಸ್ತಿ ಈಟ್ ಇಡಬಾರ್ದು, ಈ ಥರ ಎಲ್ಲ ಹೇಳ್ತಾರೆ. 20,000 ರೂಪಾಯಿಗೆ ಈ ಥರ ಸಾಲಿಡ್ ವುಡ್ಡಲ್ಲಿ ನೀವು ಒಳ್ಳೆ ಸೋಫಾ ತಗೋತೀರಾ ಅಂತಂದ್ರೆ ಲಾಂಗ್ ಟರ್ಮ್ ಬರುವಂಥದ್ದು. ಸರ್ ವ್ಯಾರಂಟಿ ಗ್ಯಾರಂಟಿ ಯಾವ ಥರ ಇರುತ್ತೆ ಸರ್? 6 ವರ್ಷ ಇರುತ್ತೆ ಸರ್. 6 ವರ್ಷ ವ್ಯಾರಂಟಿ ಕೊಡುವಂಥದ್ದು ನಿಮಗೆ. ಸಖತ್ತಾಗಿರುವಂಥ ಮೆಟೀರಿಯಲ್ಗಳು ಇದೆ, ನೋಡ್ತಾ ಇರ್ಬೋದು. ಸೊ ಚೇರ್ಗಳು ನೋಡ್ತಾ ಇದ್ದೀರಾ, ಆಫೀಸ್ ಚೇರ್ ಇರ್ಬೋದು, ನಿಮಗೆ ಕಂಪ್ಯೂಟರ್ ಚೇರ್ ಇರ್ಬೋದು, ಗೇಮಿಂಗ್ ಚೇರ್ಗಳಿಂದ ಹಿಡಿದು ನಿಮಗೆ ಒಳ್ಳೆ ಬಾಸ್ಗಳು ಯೂಸ್ ಮಾಡುವಂಥ ಸೂಪರ್ ಆಗಿರೋ ಚೇರ್ಗಳು ಇರುವಂಥದ್ದು. ಫುಲ್ ಕಂಫರ್ಟಬಲ್ ಆಗಿ ನೋಡ್ತಾ ಇದ್ದೀರಾ. ಯಾವ ಥರ ಬೇಕು ನಿಮಗೆ ಎಲ್ಲ ಥರ ಕ್ಯಾಟಗರಿ ಸಿಗುವಂಥದ್ದು. ಸರ್ ಇವೆಲ್ಲ ಚೇರ್ಗಳು ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? 3,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 3,500 ಕೊಡ್ತಾ ಇದೆ ಸರ್. ಅದಕ್ಕೆ ಹುಡುಗರಂಗೆ ಎತ್ಕೊಂಡು ಹೊಡೈತಾ ಇದ್ದು 3,500 ಸ್ಟಾರ್ಟ್ ಆಗುವಂಥ ಸ್ನೇಹಿತರೆ. ಸರ್ ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತಾ ಇದ್ದೀರಾ ಸರ್. ಎಲ್ಲರೂ ಫುಲ್ ಕ್ಯಾಶ್ ಹೋಗ್ಬೇಕಾದ್ರೆ ಕಷ್ಟ ಅಲ್ಲ ಸರ್. EMI ಆಪ್ಷನ್ ಇದೇನಾರು ಇದೆಯಾ ಸರ್ ನಿಮ್ಮ ಹತ್ರ? ಬಜಾಜ್ ಫೈನಾನ್ಸ್ ಇದೆ ಸರ್, ಬಜಾಜ್ ಫೈನಾನ್ಸ್ ಮಾಡ್ಕೊಡ್ತೀವಿ. EMI ಆಪ್ಷನ್ ಇರುವಂಥ ಸ್ನೇಹಿತರೆ. ಅಷ್ಟೇ ಅಲ್ಲ ಸರ್, ನಾವು ನಿಮ್ಗೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ. ಎಕ್ಸ್ಚೇಂಜ್ ಕೊಡ್ತೀರಾ ಸರ್? ಹೌದು ಸರ್. ಅಂದ್ರೆ ಎಕ್ಸ್ಚೇಂಜ್ ಯಾವ ಥರ ಗೊತ್ತಾ ಸ್ನೇಹಿತರೆ? ಇವಾಗ ನಿಮ್ದು ಡಬಲ್ ಕಟ ಕ್ವೀನ್ ಸೈಜ್ ಇರ್ತದೆ, ಅದನ್ನ ಕೊಟ್ಬಿಟ್ಟು ನೀವು ದೊಡ್ಡದಾಗಿ ಕಿಂಗ್ ಸೈಜ್ ತಗೋಬೇಕು ಅಂತ ಅಂತಿರ. ಫ್ರೆಂಡ್ಸ್ ಫ್ಯಾಮಿಲಿ ಕೊಡೋದ ಅಂತಂದ್ರೆ ದುಡ್ಡು ಕೇಳಕ್ಕಾಗಲ್ಲ, ಸುಮ್ಮನೆ ಕೊಡೋದು ಮನ್ಸು ಒಪ್ಪೋದಿಲ್ಲ. ಮಾರೋದ ಅಂದ್ರೆ ಒಳ್ಳೆ ರೇಟ್ ಹೋಯ್ತದೆ ಅಲ್ವಾ ಅಂದ್ರೆ ಡೌಟು. ಸೊ ಅದ್ರ ಬದಲು ನೀವು ಇಲ್ಲಿ ತಗೊಬಂದ್ಬಿಟ್ಟು ನೀವು ಅದನ್ನ ಎಕ್ಸ್ಚೇಂಜ್ ಹಾಕೊಂಡು ನೀವು ಅಪ್ಗ್ರೇಡ್ ಆಗ್ಬೋದು. ಅದು ಖಂಡಿತ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ಅಂದ್ರೆ ನೀವು ಏನೇನು ಕೊಡ್ತೀರಾ ಸರ್ ಎಕ್ಸ್ಚೇಂಜ್ಗೆ? ಸರ್ ಸೋಫಾ ತಗೊಂಡ್ರೆ ಸೋಫಾ ಎಕ್ಸ್ಚೇಂಜ್. ಓಕೆ ಸರ್. ಕಾಟ್ ತಗೊಂಡ್ರೆ ಕಾಟ್ ಎಕ್ಸ್ಚೇಂಜ್. ಡೈನಿಂಗ್ ಟೇಬಲ್ ತಗೊಂಡ್ರೆ ಡೈನಿಂಗ್ ಟೇಬಲ್ ಎಕ್ಸ್ಚೇಂಜ್. ಓಕೆ, ಅಂದ್ರೆ ನೀವು ಏನ್ ಪ್ರಾಡಕ್ಟ್ ಕೊಟ್ಬಿಟ್ಟು ಅದ್ರಲ್ಲಿ ಅಪ್ಗ್ರೇಡ್ ಆಗುವಂತದ್ದು. ಸರ್ ಡೆಲಿವರಿಯಲ್ಲಿ ಯಾವ ತರ ಸರ್? ಡೆಲಿವರಿ ಅಂದ್ರೆ ನಮ್ದು 8 ರಿಂದ 10 ಕಿಲೋಮೀಟರ್ ಒಳಗಡೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್. ಫ್ರೀ ಡೆಲಿವರಿ ಇರುತ್ತೆ. ಅದ್ರ ಮೇಲೆ ಹೋದ್ರೆ ಸರ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಸರ್. ಓಕೆ, ಅಂದ್ರೆ 8 ರಿಂದ 10 ಕಿಲೋಮೀಟರ್ ಏನು ಐಟಮ್ ತಗೊಂಡ್ರೆ ಫ್ರೀ ಡೆಲಿವರಿ ಇರುತ್ತೆ. ಅದ್ರ ಮೇಲೆ ಹೋಗ್ತಾರೆ ಅದ್ರದ್ದು ಏನು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಕೊಡುವಂತದ್ದು. ಸರ್ ಇದು ನಿಮಗೆ ಪ್ರಾಡಕ್ಟ್ ಔಟ್ಲೆಟ್ ಅಂದ್ರೆ ಬೇರೆ ಏನಾದ್ರು ಸರ್ವಿಸ್ ಓರಿಯೆಂಟೆಡ್ ಕೊಡ್ತೀರಾ ಸರ್ ನೀವು? ಹೌದು ಸರ್. ನೀವು ಈಗ ಹೊಸದಾಗಿ ಮನೆ ಕಟ್ತಾ ಇದ್ರೆ ನಾವು ಮನೆಗೆ ಬಂದು ಅಳತೆ ತಗೊಂಡು ಇಂಟೀರಿಯರ್ ವರ್ಕ್ ಮಾಡ್ಕೊಡ್ತೀವಿ ಸರ್. ಇಂಟೀರಿಯರ್ ವರ್ಕ್ ಮಾಡ್ತೀರಾ ಸರ್ ನೀವು? ಹೌದು, ಆಫೀಸ್ ವರ್ಕ್ ಇದ್ರು ಇಂಟೀರಿಯರ್ ವರ್ಕ್ ಎಲ್ಲ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನಮ್ದೇ ಫ್ಯಾಕ್ಟ್ರಿ ಇದೆ ಮಾಗಡಿ ರೋಡ್ ಅಲ್ಲಿ. ಫ್ಯಾಕ್ಟ್ರಿ, ಅದಕ್ಕೋಸ್ಕರ ಫ್ಯಾಕ್ಟ್ರಿ ಔಟ್ಲೆಟ್ ಇದು ಮಾಡ್ತೀರಾ?
ಮಾಡ್ತಾ ಇರೋದು. ಹೌದು sir. ಸ್ನೇಹಿತರೆ ನಿಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಇಂಟೀರಿಯರ್ ವರ್ಕ್ ಕೂಡ ಮಾಡ್ಕೊಡ್ತಾರೆ ಇವರು. ಅದರದ್ದು ಡೀಟೇಲ್ಸ್ ಬೇಕು ಅಂದ್ರೆ ನೀವು ಮೇಲ್ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ನಿಮ್ ಶಾಪ್ ನೇಮ್ ಏನು ಸರ್, ಎಲ್ಲಿ ಬರೋದು? ಬಾಲಾಜಿ ಫರ್ನಿಚರ್ಸ್ ಅಂತ, ಬನಶಂಕರಿ 6th ಸ್ಟೇಜ್ 3rd ಬ್ಲಾಕ್ ಚಿಕ್ಕಗೋಡನಪಳ್ಳಿ ಸರ್. ಓಕೆ, ನೋಡ್ತಾ ಇದ್ದೀರಾ ಅಡ್ರೆಸ್ ಇದೆ ನಿಮ್ಗೆ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ನಿಮ್ಗೆ. ಆ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸೋರೆ ನಿಮ್ಗೆ ಲೊಕೇಶನ್ ಸೆಂಡ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಬನ್ನಿ, ನಿಮ್ಗೆ ಎಲ್ಲಾ ತರ ಕ್ಯಾಟಗರಿಗಳು ನಿಮ್ಗೆ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಬಂದು ನೋಡಿ ಯಾವ್ದು ಬೇಕೋ ಅದನ್ನ ತಗೊಂಡು ನೀವು ಡೈರೆಕ್ಟ್ ಆಗಿ ಹೋಗ್ತಾ ಇರ್ಬೋದು. ಸೂಪರ್ ಆಗಿರುವಂತ ಕ್ವಾಲಿಟಿ, ಕಮ್ಮಿ ಪ್ರೈಸ್, ನಿಮ್ಗೆ ಒಳ್ಳೆ ವಾರಂಟಿ ಗ್ಯಾರಂಟಿ ಸಿಗ್ತಾ ಇರುವಂತ ಪ್ರಾಡಕ್ಟ್. ಮಿಸ್ ಮಾಡ್ಕೊಂಡ್ರೆ ಸ್ಟಾಕು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನನಗೂ ಕೂಡ ಒಂದು ಟೇಬಲ್ ಚೇರ್ ಬೇಕು, ಖಂಡಿತವಾಗಿ ತಗೊಂಡು ಹೋಗ್ತೀನಿ ಸ್ನೇಹಿತರೆ. ಹಾಗಂತ ಹೇಳ್ತಾ ಇವತ್ತು ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.